ವಿಷ್ಣುಪ್ರಿಯ ಅನ್ನುವಂತಹ ಪ್ರೇಮ ಕಥೆಯ ಹಾಡೊಂದು ಇವತ್ತು ರಿಲೀಸ್ ಆಗಿದೆ. ಶ್ರೇಯಸ್ ಮಂಜು ಅವರು ಸಾಕಷ್ಟು ದಿನಗಳಿಂದ ಈ ಒಂದು ಹಾಡಿಗಾಗಿ ಕಾಯ್ತಾ ಇದ್ರು. ಹಾಡನ್ನ ಯಾವ ತರ ಒಪ್ಕೋತಾರೆ ಜನ ಅನ್ನೋ ಕ್ಯೂರಿಯಾಸಿಟಿಯಲ್ಲಿ ಕೂಡ ಇದ್ರು. ಆದ್ರೆ ಇವತ್ತು ಪ್ರತಿಯೊಬ್ರು ಕೂಡ ಎಂಜಾಯ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ. ವಿಷ್ಣುಪ್ರಿಯ, ನಿಮ್ಮ ಕೆರಿಯರ್ ಅಲ್ಲಿ ಒಂದು ದೊಡ್ಡ ಸಿನಿಮಾ. ಸೊ ಈ ಸಿನಿಮಾ ಆದ್ಮೇಲೆ ನಿಮ್ಗೆ ಎಷ್ಟು ನಿರೀಕ್ಷೆ ಇದೆ ಅಂತ? ಅಂದ್ರೆ ನನ್ನ 3 ಸಿನಿಮಾದಲ್ಲಿ ನನ್ನ ಪರ್ಸನಲ್ ಫೇವ್ರೆಟ್ ಸಿನಿಮಾ ವಿಷ್ಣುಪ್ರಿಯ ಅಂತ ನಾನು ರಾಣಾ ಟೈಮಿಂದ ಹೇಳಿದೀನಿ. ರಾಣಾ ಪ್ರಮೋಟ್ ಮಾಡಕ್ಕೂ ತುಂಬಾ ಜನ ನನಗೆ ವಿಷ್ಣುಪ್ರಿಯ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರು. ಸೊ ಇಟ್ಸ್ ವೆರಿ ಕ್ಯೂರಿಯಸ್ ಯಾವಾಗ ಜನ ನೋಡ್ತಾರೆ ಅಂತ. ಯಾಕಂದ್ರೆ ಇದು ತುಂಬಾ ಆಫ್ ಬೀಟ್ ಸಿನಿಮಾ. ಇದು ನಾನು ಫಸ್ಟ್ ಟೈಮ್ ಒಂದು ಸಿನಿಮಾ ಕತೆ ಒಪ್ಕೋಬೇಕಂದ್ರೆ ಮಲಯಾಳಂ ಡೈರೆಕ್ಟರ್ ವಿ ಕೆ ಪ್ರಕಾಶ್ ಅವ್ರ ಜೊತೆ ಕೆಲಸ ಮಾಡಕಂದ್ರೆ ನನ್ಗೆ ಏನಪ್ಪ ಇದು ಹಿಂಗೆ ಇವ್ರು ಏನು ಬಿಲ್ಡಪ್ ತೆಗೆಯಲೇನು ಇಲ್ಲ ಅನ್ಕೊಂಡಿದ್ದೆ. ಬಟ್ ಜನಕ್ಕೆ ಅದೇ ಬೇಕಲ್ಲ, ಅದೇ ಅರ್ಥ ಆಗಿದ್ದು. ನಾವು ಸ್ಟಾರ್ ಅಲ್ಲ, ಜನ ಅದನ್ನ ಬುದ್ಧಿ ತಲೆ ಮೇಲೆ ಹೊಡೆದು ಬುದ್ಧಿ ಹೇಳ್ತಾರೆ. ಅದನ್ನ ನೀನು ಯಾವ ಸ್ಟಾರ್ ಅಲ್ಲ, ನೀನೇನು ಆಗಿಲ್ಲ ಗುರು, ನೀನು ನಾರ್ಮಲ್ ಮನುಷ್ಯ. ಫಸ್ಟ್ ನೀನು ಉದಾರ ಆಗಿ ಜನರು ಮನ್ಸು ಗೆಲ್ಲು, ಆಮೇಲೆ ನೀನು ಸ್ಟಾರ್ ಆಗೋ ಪ್ರಯತ್ನ ಪಡು. ಸೊ ದಿಸ್ ಇಸ್ ಅ ಸಿನಿಮಾ ವೇರ್ ಜನರು ಮನ್ಸು ಗೆಲ್ಲ ಅಂತ ಒಂದು ಎಂಟರ್ಟೈನರ್ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಈ ಸಾಂಗ್ ತೋರ್ಸಕ್ ಕ್ಯೂರಿಯಸ್ ಆಗಿದ್ದೆ. ಲೈಕ್ ತುಂಬಾ ಡಿಫ್ರೆಂಟ್ ಆಗಿದೆ. ಬಟ್ ಇವತ್ತು ಚೆನ್ನಾಗಿದೆ ಅಂತ ನೀವೆಲ್ಲ ಹೇಳ್ತಾ ಇದ್ದೀರಾ. ಸೊ ಐ ಆಮ್ ವೇಟಿಂಗ್, ನೀನು ಒಪಿನಿಯನ್ಸ್ ನೋಡಕ್ ಕಾಯ್ತಾ ಇದೀನಿ. ಸಿನಿಮಾದ ಒಂದಿಷ್ಟು ಗ್ಲಿಮ್ಸ್ ಬಿಟ್ಟಿದ್ದೀರಾ, ಜೊತೆಗೆ ಈಗ ಸಾಂಗ್ ಬಿಟ್ಟಿದ್ದೀರಾ. ಸೊ ಏನ್ ಹೇಳಕ್ ಹೊರಟಿದ್ದೀರಾ? ಎಲ್ಲೋ ಒಂದ್ ಕಡೆ ಪ್ರೇಮ ಕಥೆ ಇದೆ, ಇನ್ನೊಂದಿಷ್ಟು ಫೈಟ್ ಇದೆ ಅಂತ ಹೇಳ್ತಿದ್ದೀರಾ. ಒನ್ ಲೈನ್ ಸ್ಟೋರಿ ಹೇಳೋದಾದ್ರೆ? ಮ್ಯಾಮ್, ಒನ್ ಲೈನ್ ಸ್ಟೋರಿ ಅಂತ ಹೇಳಿದ್ರೆ ಫೈಟ್ ಸಿಚುಯೇಷನ್ಸ್ ಇರುತ್ತೆ, ಬಟ್ ಆಕ್ಷನ್ ತರ ಆತರ ಇಲ್ಲ. ಬಟ್ ಫಿಲಮ್ ಒನ್ ಲೈನ್ ಕತೆ ಹೇಳ್ಬೇಕು ಅಂತ ಹೇಳಿದ್ರೆ ಇವತ್ತಿನ ದಿವಸಕ್ಕೆ ಇದು 90s ನಡೆದಿರೋ ಸಿನಿಮಾ. ಬಟ್ ಇವತ್ತಿನ ದಿವಸಕ್ಕೆ ಲವ್ ಅನ್ನೋದೇ ಕಡಿಮೆ ಆಗಿದೆ ಮೇಡಮ್. ಲವ್ ಇಸ್ ವೆರಿ ಸಬ್ಜೆಕ್ಟಿವ್. ನೀನೇನೋ ಕೊಡ್ಸಿದ್ರೆ ಇಲ್ಲ ನೀನೋ ನೋಡ್ಕೊಂಡ್ರೆ ನೀನ್ ಏನ್ ಬೆನಿಫಿಟ್ ಇದೆ ಅಂದ್ಬಿಟ್ಟು ನೋಡ್ಬೇಕಾದ್ರೆ ಲವ್ ಆಗಿದೆ. ಸೊ ಐ ಥಿಂಕ್ ನನ್ನ ಏಜ್ ಗ್ರೂಪ್ ಅವ್ರು ತಗೊಂಡ್ರೆ ಐ ಥಿಂಕ್ ಅರ್ಧ ಜನಕ್ಕೆ ಒಂದು ಪ್ರಾಪರ್ ಲವ್ ಸ್ಟೋರಿನೇ ಇಲ್ಲ ಪರ್ಸನಲ್ ಲೈಫಲ್ಲಿ ಎಲ್ಲರಿಗೂ. ಎವ್ರಿಥಿಂಗ್ ಇಸ್ ಆಲ್ ಬ್ಯಾಡ್ ಫಾರ್ ಎವ್ರಿ ಒನ್. ಏನಕ್ಕಾಗಿದೆ ಅಂದ್ರೆ ಆಪ್ಷನ್ಸ್. ಅವ್ರು ಇಲ್ಲಿ ಏನೋ ಜಗಳ ಆಯ್ತಾ ಸ್ವಿಚ್. ಅದ್ರ ಇಫ್ ಯು ಕೀಪ್ ಆನ್ ಸ್ವಿಚಿಂಗ್ ಯು ನೆವರ್ ಬಿ ಹ್ಯಾಪಿ. ಲವ್ ಇಸ್ ಆಲ್ ಅಬೌಟ್ ಪ್ರಾಮಿಸ್. ಅಂದ್ರೇನು? ಇವಾಗ ಯಾರು ನಿನ್ಗೆ ನಾನು ಬಿಟ್ಕೊಡಲ್ಲ ಅನ್ನೋದೇ ಪ್ರಾಮಿಸ್ ತಾನೆ. ಪ್ರಾಮಿಸ್ ಮಾಡೋದು ಚೆನ್ನಾಗಿದ್ದಾಗ. ಈ ನಾಳೆ ದಿವಸ ಚೆನ್ನಾಗಿಲ್ಲ ಅಂದ್ರೆ ನಾನು ನಿನ್ ಜೊತೆಗೆ ಇರ್ತೀನಿ ಅಂದ್ಬಿಟ್ಟೆ ಕೈ ಇಟ್ಟು ಪ್ರಾಮಿಸ್ ಅಂತ ಹೇಳೋದು. ಸೊ ದಟ್ ಈಸ್ ನಾಟ್ ದೇರ್ ಫಾರ್ ಟುಡೇಸ್ ಜನರೇಷನ್. ಸೊ ವಿ ಶುಡ್ ನೋ ಹೌ ಟು ಲವ್. ಇಟ್ಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಫೀಲಿಂಗ್ ಅದು. ಸೊ ಆ ಲವ್ ಅನ್ನ ಇವತ್ತಿನ ಜನರೇಷನ್ಗೆ ಅವತ್ತು ಹಿಂಗಿತ್ತು ಅಂತ ಒಂದು ರಿಯಲೈಸ್ ಮಾಡೋ ಅಂತ ಒಂದು ಪ್ರಯತ್ನನೇ ಈ ಸಿನಿಮಾ. ಸೊ ನಿಮ್ ಪ್ರಕಾರ, ಅಂದ್ರೆ ಶ್ರೇಯಸ್ ಅವ್ರ ಪ್ರಕಾರ ಲವ್ ಅಂದ್ರೆ ಏನು? ಸೊ ಲವ್ ಆಗಿದ್ಯಾ? ಲವ್ ಅಲ್ಲಿದ್ದೀರಾ? ಲವ್ ಆಗಿದೆ, ಮನುಷ್ಯನ ಲವ್ ಆಗಿರುತ್ತೆ. ಲವ್ ಅಲ್ಲಿ ಇಲ್ಲ, ಇದ್ರ ಸಿಂಗಲ್ ಸೈಡ್ ಇರುತ್ತೆ ಅಷ್ಟೇ. ಅಂದ್ರೆ ಲವ್ ಇಸ್ ಅಬೌಟ್ ಲೈಕ್ ಅಂದ್ರೆ ಒಂದು ಹುಡುಗ ಮಧ್ಯೆ ಲವ್ ಅಂತ ಹೇಳ್ತೀವಿ. ಅಂದ್ರೆ ಲವ್ ಹಲವಾರು ರೀತಿ ಇರುತ್ತೆ. ತಂದೆ ತಾಯಿ ಮಧ್ಯೆ ಲವ್ ಇರುತ್ತೆ, ಸ್ನೇಹಿತರ ಮಧ್ಯೆ ಇರುತ್ತೆ, ಪತ್ರಕರ್ತರು ಪ್ರತಿ ಸತಿ ಬಂದು ಸಪೋರ್ಟ್ ಮಾಡಿದಾಗ ನಾನು ಅವ್ರೊಂದು ಪ್ರೀತಿ ಇರುತ್ತೆ, ನಮ್ಗೆ ಸಪೋರ್ಟ್ ಮಾಡ್ತಾರಂತ. ಈಗ ಯಾರೋ ಪ್ರೊಡ್ಯೂಸರ್ ಅವ್ರ ಮೇಲೆ ಲವ್ ಇರುತ್ತೆ. ಮೇಜರ್ ಲವ್ ಅಂತ ಬರೋದು ಫ್ಯಾಮಿಲಿ, ಇಲ್ಲಾಂದ್ರೆ ಪಾರ್ಟ್ನರ್ ಜೊತೆ ಲವ್ ಅಂತ ಹೇಳಿದ್ರೆ ಐ ಥಿಂಕ್ ಅಕ್ಸೆಪ್ಟಿಂಗ್ ಈಚ್ ಅದರ್ ಫ್ಲಾಸ್ ಅಂಡ್ ಕರೆಕ್ಟಿಂಗ್ ಈಚ್ ಅದರ್ ಫ್ಲಾಸ್ ಆನ್ ಎ ಸರ್ಟನ್ ಡಿಗ್ರಿ ಇಸ್ ಲವ್ ಅಂತ ಹೇಳ್ತೀನಿ. ಸೊ ಡಿಪೆಂಡ್ಸ್. ನಿಮ್ಮ ಮ್ಯಾಡ್ನೆಸ್ ಆಫ್ ಲವ್ ಎಕ್ಸ್ಟ್ರೀಮ್ ಇದ್ರೆ ನೀವು ಏನಾದ್ರು ತಡ್ಕೋತೀರಾ. ಬಟ್ ಏನಾದ್ರು ತಡ್ಕೋತೀರಾ ಅನ್ನೋದು ನಿಮ್ ಪ್ರೀತಿಗೋಸ್ಕರ. ಆ ಪ್ರೀತಿನ ಅರ್ಥ ಮಾಡ್ಕೊಂಡು ಚೇಂಜ್ ಆಗ್ಬೇಕು, ಬದಲಾಗಬೇಕು ಬೇರೆಯವರು. ಅದು ಬದಲಾಗಿಲ್ಲ, ಏನೋ ತಡ್ಕೋತೀರಾ ಅಂತ ಹೇಳಿದ್ರೆ ಅದು ಲವ್ ಎಲ್ಲ ಮ್ಯಾಡ್ನೆಸ್ ಆಗುತ್ತೆ. ಲವ್ ಎಕ್ಸ್ಟ್ರೀಮ್ ಆದಾಗ ಮ್ಯಾಡ್ನೆಸ್ ಆಗುತ್ತೆ. ಸೊ ನಾವೆಲ್ಲ ಮ್ಯಾಡ್ನೆಸ್ ಬಾಯ್ಸ್. ಲವ್ ಫೇಲ್ಯೂರ್ ಆಗಿದ್ಯಾ? ಆಗಿದೆ. ಸೊ ಈ ಹಾಡನ್ನು ನೋಡಿದ್ಮೇಲೆ ಈ ಕಾರ್ಯಕ್ರಮಕ್ಕೆ ನಿರ್ಮಾಪಕರು ಬಂದ್ರು, ನಿರ್ದೇಶಕರು ಬಂದಿದ್ದಾರೆ, ನಿಮ್ ಫ್ರೆಂಡ್ಸ್ ಆರ್ಟಿಸ್ಟ್ ಬಂದಿದ್ದಾರೆ, ಅಂದ್ರೆ ಹೀರೋಸ್ಗಳು ಬಂದಿದ್ದಾರೆ. ಮುಂಗಾರು ಮಳೆಗೆ ಕಂಪೇರ್ ಮಾಡ್ತಾರೆ, 80s ಸಿನಿಮಾಗಳಿಗೆ ಕಂಪೇರ್ ಮಾಡ್ತಾರೆ, ಬ್ಲಾಕ್ ಬಸ್ಟರ್ ಆಗುತ್ತೆ ಅಂತ ಮಾತುಗಳನ್ನ ಹೇಳ್ತಾರೆ. ಇದೆಲ್ಲ ಕೇಳಿದಾಗ ಯಾವ ತರ ಪಾಸಿಟಿವ್ ಫೀಲ್ ಆಗುತ್ತೆ ನಿಮಗೆ ಅಂತ? ಮೇಡಮ್, ನಾನು ಅಂದ್ರೆ ಇವತ್ತು 3ನೇ ಸಿನಿಮಾ. ಅಂದ್ರೆ ಪ್ರತಿ ಸತಿ ಸಿನಿಮಾದಲ್ಲಿ ಹೇಳ್ತಾರೆ. ಸೊ ನಾನು ಒಂದೇ ನನ್ನ ಕನ್ಸನ್ ಏನು ಅಂತ ಹೇಳಿದ್ರೆ ಜನಕ್ಕೆ ಏನ್ ಅನ್ಸ್ತಾ ಇದೆ. ಜನ ಇವಾಗ ನನ್ನ ಮೇಲೆ ಪ್ರೀತಿಗೆ ಒಂದಷ್ಟು ಜನ ಹೇಳ್ತಾರೆ, ಕೆಲವು ಚೆನ್ನಾಗಿದೆ ಅಂತ ಇಷ್ಟಪಡ್ತಾರೆ. ನನಗೇನಂದ್ರೆ ಓನ್ಲಿ ವೇಟಿಂಗ್ ಫಾರ್ ಯೂಟ್ಯೂಬ್ ಅಲ್ಲಿ ಒಂದಷ್ಟು ಜನ ನೋಡ್ತೀವಿ, ಒಂದಷ್ಟು ಜನ ಏನಂತಾರೆ, ಒಪಿನಿಯನ್ಸ್ ಅಂತಾರೆ. ಸೊ ನಮಗೆ ಗೊತ್ತಾಗುತ್ತೆ ಚೆನ್ನಾಗಿದ್ರೆ ಯಾವ ತರ ಮಾತಾಡ್ತಾರೆ. ಪ್ರೀವಿಯಸ್ ಒಂದು ಮಾತಲ್ಲ ಸಾಂಗ್ ಹಿಟ್ ಆಗಿತ್ತು, ಸೊ ಇವತ್ತಿಗೂ ಕ್ಯಾರಿ ಆಗ್ತಾರೆ. ಸೊ ಜನ ಚೆನ್ನಾಗಿದೆ ಅಂತ ಹೇಳಿದಾಗ ಐ ವಾಸ್ ಲೈಕ್ ಓಕೆನಾ. ಹಂಗಾರೆ ಇಷ್ಟು ದಿವಸ ಭಯ ಆಗ್ತಾ ಇತ್ತು. ಅಂದ್ರೆ ರೆಗ್ಯುಲರ್ ಫಾರ್ಮೆಟ್ ಸಿನಿಮಾ ಅಲ್ವಲ್ಲ, ರೆಗ್ಯುಲರ್ ಫಾರ್ಮೆಟ್ ಲವ್ ಸ್ಟೋರಿ, ಡ್ಯಾನ್ಸಿಂಗ್ ಗಿನ್ಸಿಂಗ್ ಏನೂ ಇಲ್ಲ. ಹೆಂಗಪ್ಪ ಇದು ಒಂಥರ ಏನೋ ಡಿಫ್ರೆಂಟ್ ಆಗಿ ಮಾಡ್ಬಿಟ್ಟಿದ್ವಲ್ಲ, ಮಲಯಾಳಂ ಸ್ಟೈಲ್ ಇದೆಯಲ್ಲ ಹಿಂಗೆ ಇದು ಅಂತ. ಬಟ್ ಇವಾಗ ಜನ ಇಷ್ಟಪಡ್ತಾರೆ ಅನ್ನೋದು ಲೈಕ್ ಓಕೆ ಅಷ್ಟೇ ಇರೋದು ಅಂತ ಒಂದು ರಿಯಾಕ್ಷನ್, ಹ್ಯಾಪಿ ರಿಯಾಕ್ಷನ್ ಹುಟ್ಟುತ್ತಾ ಇದೆ ಇನ್ನ ಮನ್ಸದಷ್ಟೇ. ಇನ್ನ ಆ ಥರ ಏನು ಫೀಲಿಂಗ್ ಇಲ್ಲ. ಐ ಆಮ್ ಲೈಕ್ ಎಕ್ಸೈಟೆಡ್ ಓಕೆ ಅಂತ ಒಂದು ಇನ್ಸ್ಟೆಂಟ್ ಆಗಿ ಸ್ಟಾರ್ಟ್ ಆಗ್ತಾ ಇದೆ.